ಆಗಿದೆ. ಮುಂದೆ ನಂಬರ್ 2 ನಂಬರ್ 3 ಸ್ಥಾನಕ್ಕೂ ಬರಬೇಕು, ನಂಬರ್ 1 ಸ್ಥಾನಕ್ಕೂ ಬರಬೇಕು ಅನ್ನುವಂಥದ್ದು ಇಡೀ ಒಂದು ಭಾರತದ ಜನತೆಯ 100 ಕೋಟಿ ಜನರ ಒಂದು ಅಭಿಲಾಷೆ ಇದೆ, ನಮ್ಮೆಲ್ಲರ ಅಭಿಲಾಷೆ ಇದೆ. ಹೀಗಾಗಿ ಅವರ ನಾಯಕತ್ವಕ್ಕೆ ನಿಷ್ಠರಾಗಿ ಮತ್ತು ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ನಮ್ದು ಒಂದಿಷ್ಟು ಅಳಿಲು ಸೇವೆಯನ್ನು ಮಾಡೋ ದೃಷ್ಟಿಯಿಂದ ಸೇವೆಯನ್ನು ಮಾಡೋ ಸಲುವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ವಿ. ಮತ್ತು ನಮ್ಮೆಲ್ಲರ ಒಂದು ಕನಸು ದೇಶದಲ್ಲಿ ರಾಮ ಮಂದಿರ, ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗ್ಬೇಕನ್ನುವಂತ ಏನು ಕನಸಿದೆ. ಹಿಂದೆ ಲಾಲ್ ಕೃಷ್ಣ ಅಡ್ವಾಣಿಯವರು ರಥಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಮಹಾನಗರಕ್ಕೆ ರಥಯಾತ್ರೆ ಬಂದಾಗ ಅದರ ಪೂರ್ತಿ ಅಲ್ಲೇನು ನೆಹರು ಮೈದಾನದಲ್ಲಿ ಬಹಳ ದೊಡ್ಡದಾದಂಥ ಸಾರ್ವಜನಿಕ ಕಾರ್ಯಕ್ರಮ ಆಯಿತು. ಆ ಸ್ಟೇಜ್ ಕಾರ್ಯಕ್ರಮ ಮತ್ತೊಂದು ಪೂರ್ತಿ ನಿರ್ವಹಣೆ ಮಾಡಿದ್ದು ನಾನೇ ಅನ್ನುವುದು ಇವತ್ತು ಎಲ್ಲರಿಗೂ ಗೊತ್ತಿರುವಂಥದ್ದು. ಮತ್ತು ರಾಮ ಮಂದಿರ ನಿರ್ಮಾಣ ಮತ್ತು ಅದಕ್ಕೆ ಅಯೋಧ್ಯೆ ವಿಚಾರವಾಗಿ ಏನು ಹೋರಾಟ ನಡೆದು ಅದರಲ್ಲಿ ನಾವು ಇನ್ವಾಲ್ವ್ ಆಗಿದ್ದು ಮತ್ತು ರಾಮ ಮಂದಿರ ನಿರ್ಮಾಣ ಆಗಬೇಕನ್ನುವಂಥ ಸಂದರ್ಭದಲ್ಲಿ ಅದಕ್ಕಾಗಿ ಹಣ ಸಂಗ್ರಹಣೆ ಏನು ನಡೀತು. ಹುಬ್ಬಳ್ಳಿಯಲ್ಲಿ ಸಹಿತ ಪ್ರಮುಖರ ಸಭೆ ಸೇರಿ ವಿಶ್ವ ಹಿಂದೂ ಪರಿಷತ್ ಜೊತೆ 2 ಕೋಟಿಗಿಂತ ಹೆಚ್ಚು ಹಣ ಸಂಗ್ರಹ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹೀಗಾಗಿ ರಾಮ ಮಂದಿರ, ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣ ಆಗಬೇಕನ್ನುವಂಥ ಕನಸು ಇವತ್ತು ನನಸಾಗಿದೆ. ಅದು ಮೋದಿಯವರ ನೇತೃತ್ವದಲ್ಲಿ ಮತ್ತು ಮೋದಿಯವರ ನೇತೃತ್ವ ದೇಶಕ್ಕೆ ಬೇಕು ಅನ್ನುವಂಥದ್ದು 100 ಕೋಟಿ ಜನರ ಒಂದು ಅಭಿಲಾಷೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕಾರ್ಯಕರ್ತರ ಒಂದು ಏನು ಕೆಡರ್ ಬೇಸ್ಡ್ ಕಾರ್ಯಕರ್ತರ ಪಡೆ ಇದೆ. ನಾನು ಬೇರೆ ಬೇರೆ ಸಂದರ್ಭ ಬೇರೆ ಬೇರೆ ಜಿಲ್ಲೆಗಳ ಪ್ರವಾಸ ಮಾಡಿದಾಗೂ ಸಹಿತ ಅಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗೂ ಸಹಿತ ನನಗೆ ವೈಯಕ್ತಿಕವಾಗಿ ಬಂದ್ಬಿಟ್ಟೆ ಆಗುವಂಥದ್ದು, ಜಗದೀಶ್ ಶೆಟ್ಟರ್ ನೀವು ಮತ್ತೆ ಮರಳಿ ಬರಬೇಕು ಅನ್ನುವಂಥ ಒಂದು ಕೂಗು, ಒಂದು ಧ್ವನಿ, ಅದರ ಜೊತೆಗೆ ರಾಜ್ಯ ನಾಯಕರ ಒಂದು ಕರೆ ಮತ್ತು ರಾಷ್ಟ್ರೀಯ ನಾಯಕರು ಅವರು ಸಹಿತ ಜಗದೀಶ್ ಶೆಟ್ಟರ್ ವಾಪಸ್ ಬರಬೇಕು ಅನ್ನುವಂಥದ್ದು ಒಂದು ಕರೆ ಮಾಡಿದಂಥ ಸನಾಗಿದೆ. ಮುಂದೆ ನಂಬರ್ 2 ನಂಬರ್ 3 ಸ್ಥಾನಕ್ಕೂ ಬರಬೇಕು, ನಂಬರ್ 1 ಸ್ಥಾನಕ್ಕೂ ಬರಬೇಕು ಅನ್ನುವಂಥದ್ದು ಇಡೀ ಒಂದು ಭಾರತದ ಜನತೆಯ 100 ಕೋಟಿ ಜನರ ಒಂದು ಅಭಿಲಾಷೆ ಇದೆ, ನಮ್ಮೆಲ್ಲರ ಅಭಿಲಾಷೆ ಇದೆ. ಹೀಗಾಗಿ ಅವರ ನಾಯಕತ್ವಕ್ಕೆ ನಿಷ್ಠರಾಗಿ ಮತ್ತು ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ನಮ್ದು ಒಂದಿಷ್ಟು ಅಳಿಲು ಸೇವೆಯನ್ನು ಮಾಡೋ ದೃಷ್ಟಿಯಿಂದ ಸೇವೆಯನ್ನು ಮಾಡೋ ಸಲುವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ವಿ. ಮತ್ತು ನಮ್ಮೆಲ್ಲರ ಒಂದು ಕನಸು ದೇಶದಲ್ಲಿ ರಾಮ ಮಂದಿರ, ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗ್ಬೇಕನ್ನುವಂತ ಏನು ಕನಸಿದೆ. ಹಿಂದೆ ಲಾಲ್ ಕೃಷ್ಣ ಅಡ್ವಾಣಿಯವರು ರಥಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಮಹಾನಗರಕ್ಕೆ ರಥಯಾತ್ರೆ ಬಂದಾಗ ಅದರ ಪೂರ್ತಿ ಅಲ್ಲೇನು ನೆಹರು ಮೈದಾನದಲ್ಲಿ ಬಹಳ ದೊಡ್ಡದಾದಂಥ ಸಾರ್ವಜನಿಕ ಕಾರ್ಯಕ್ರಮ ಆಯಿತು. ಆ ಸ್ಟೇಜ್ ಕಾರ್ಯಕ್ರಮ ಮತ್ತೊಂದು ಪೂರ್ತಿ ನಿರ್ವಹಣೆ ಮಾಡಿದ್ದು ನಾನೇ ಅನ್ನುವುದು ಇವತ್ತು ಎಲ್ಲರಿಗೂ ಗೊತ್ತಿರುವಂಥದ್ದು. ಮತ್ತು ರಾಮ ಮಂದಿರ ನಿರ್ಮಾಣ ಮತ್ತು ಅದಕ್ಕೆ ಅಯೋಧ್ಯೆ ವಿಚಾರವಾಗಿ ಏನು ಹೋರಾಟ ನಡೆದು ಅದರಲ್ಲಿ ನಾವು ಇನ್ವಾಲ್ವ್ ಆಗಿದ್ದು ಮತ್ತು ರಾಮ ಮಂದಿರ ನಿರ್ಮಾಣ ಆಗಬೇಕನ್ನುವಂಥ ಸಂದರ್ಭದಲ್ಲಿ ಅದಕ್ಕಾಗಿ ಹಣ ಸಂಗ್ರಹಣೆ ಏನು ನಡೀತು. ಹುಬ್ಬಳ್ಳಿಯಲ್ಲಿ ಸಹಿತ ಪ್ರಮುಖರ ಸಭೆ ಸೇರಿ ವಿಶ್ವ ಹಿಂದೂ ಪರಿಷತ್ ಜೊತೆ 2 ಕೋಟಿಗಿಂತ ಹೆಚ್ಚು ಹಣ ಸಂಗ್ರಹ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹೀಗಾಗಿ ರಾಮ ಮಂದಿರ, ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣ ಆಗಬೇಕನ್ನುವಂಥ ಕನಸು ಇವತ್ತು ನನಸಾಗಿದೆ. ಅದು ಮೋದಿಯವರ ನೇತೃತ್ವದಲ್ಲಿ ಮತ್ತು ಮೋದಿಯವರ ನೇತೃತ್ವ ದೇಶಕ್ಕೆ ಬೇಕು ಅನ್ನುವಂಥದ್ದು 100 ಕೋಟಿ ಜನರ ಒಂದು ಅಭಿಲಾಷೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕಾರ್ಯಕರ್ತರ ಒಂದು ಏನು ಕೆಡರ್ ಬೇಸ್ಡ್ ಕಾರ್ಯಕರ್ತರ ಪಡೆ ಇದೆ. ನಾನು ಬೇರೆ ಬೇರೆ ಸಂದರ್ಭ ಬೇರೆ ಬೇರೆ ಜಿಲ್ಲೆಗಳ ಪ್ರವಾಸ ಮಾಡಿದಾಗೂ ಸಹಿತ ಅಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗೂ ಸಹಿತ ನನಗೆ ವೈಯಕ್ತಿಕವಾಗಿ ಬಂದ್ಬಿಟ್ಟೆ ಆಗುವಂಥದ್ದು, ಜಗದೀಶ್ ಶೆಟ್ಟರ್ ನೀವು ಮತ್ತೆ ಮರಳಿ ಬರಬೇಕು ಅನ್ನುವಂಥ ಒಂದು ಕೂಗು, ಒಂದು ಧ್ವನಿ, ಅದರ ಜೊತೆಗೆ ರಾಜ್ಯ ನಾಯಕರ ಒಂದು ಕರೆ ಮತ್ತು ರಾಷ್ಟ್ರೀಯ ನಾಯಕರು ಅವರು ಸಹಿತ ಜಗದೀಶ್ ಶೆಟ್ಟರ್ ವಾಪಸ್ ಬರಬೇಕು ಅನ್ನುವಂಥದ್ದು ಒಂದು ಕರೆ ಮಾಡಿದಂಥ ಸನಾಗಿದೆ. ಮುಂದೆ ನಂಬರ್ 2 ನಂಬರ್ 3 ಸ್ಥಾನಕ್ಕೂ ಬರಬೇಕು, ನಂಬರ್ 1 ಸ್ಥಾನಕ್ಕೂ ಬರಬೇಕು ಅನ್ನುವಂಥದ್ದು ಇಡೀ ಒಂದು ಭಾರತದ ಜನತೆಯ 100 ಕೋಟಿ ಜನರ ಒಂದು ಅಭಿಲಾಷೆ ಇದೆ, ನಮ್ಮೆಲ್ಲರ ಅಭಿಲಾಷೆ ಇದೆ. ಹೀಗಾಗಿ ಅವರ ನಾಯಕತ್ವಕ್ಕೆ ನಿಷ್ಠರಾಗಿ ಮತ್ತು ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ನಮ್ದು ಒಂದಿಷ್ಟು ಅಳಿಲು ಸೇವೆಯನ್ನು ಮಾಡೋ ದೃಷ್ಟಿಯಿಂದ ಸೇವೆಯನ್ನು ಮಾಡೋ ಸಲುವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ವಿ. ಮತ್ತು ನಮ್ಮೆಲ್ಲರ ಒಂದು ಕನಸು ದೇಶದಲ್ಲಿ ರಾಮ ಮಂದಿರ, ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣ ಆಗಬೇಕನ್ನುವಂಥ ಏನು ಕನಸಿದೆ. ಹಿಂದೆ ಲಾಲ್ ಕೃಷ್ಣ ಅಡ್ವಾಣಿಯವರು ರಥಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಮಹಾನಗರಕ್ಕೆ ರಥಯಾತ್ರೆ ಬಂದಾಗ ಅದರ ಪೂರ್ತಿ ಅಲ್ಲೇನು ನೆಹರು ಮೈದಾನದಲ್ಲಿ ಬಹಳ ದೊಡ್ಡದಾದಂಥ ಸಾರ್ವಜನಿಕ ಕಾರ್ಯಕ್ರಮ ಆಯಿತು. ಆ ಸ್ಟೇಜ್ ಕಾರ್ಯಕ್ರಮ ಮತ್ತೊಂದು ಪೂರ್ತಿ ನಿರ್ವಹಣೆ ಮಾಡಿದ್ದು ನಾನೇ ಅನ್ನುವುದು ಇವತ್ತು ಎಲ್ಲರಿಗೂ ಗೊತ್ತಿರುವಂಥದ್ದು. ಮತ್ತು ರಾಮ ಮಂದಿರ ನಿರ್ಮಾಣ ಮತ್ತು ಅದಕ್ಕೆ ಅಯೋಧ್ಯೆ ವಿಚಾರವಾಗಿ ಏನು ಹೋರಾಟ ನಡೆದು ಅದರಲ್ಲಿ ನಾವು ಇನ್ವಾಲ್ವ್ ಆಗಿದ್ದು ಮತ್ತು ರಾಮ ಮಂದಿರ ನಿರ್ಮಾಣ ಆಗಬೇಕನ್ನುವಂಥ ಸಂದರ್ಭದಲ್ಲಿ ಅದಕ್ಕಾಗಿ ಹಣ ಸಂಗ್ರಹಣೆ ಏನು ನಡೀತು. ಹುಬ್ಬಳ್ಳಿಯಲ್ಲಿ ಸಹಿತ ಪ್ರಮುಖರ ಸಭೆ ಸೇರಿ
ವಿಶ್ವ ಹಿಂದೂ ಪರಿಷತ್ ಜೊತೆ 2 ಕೋಟಿಗಿಂತ ಹೆಚ್ಚು ಹಣ ಸಂಗ್ರಹ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಹೀಗಾಗಿ ರಾಮ ಮಂದಿರ, ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗಬೇಕನ್ನುವಂಥ ಕನಸು ಇವತ್ತು ನನಸಾಗಿದೆ. ಅದು ಮೋದಿಯವರ ನೇತೃತ್ವದಲ್ಲಿ, ಮತ್ತು ಮೋದಿಯವರ ನೇತೃತ್ವ ದೇಶಕ್ಕೆ ಬೇಕು ಅನ್ನುವಂಥದ್ದು 106 ಕೋಟಿ ಜನರ ಒಂದು ಅಭಿಲಾಷೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕಾರ್ಯಕರ್ತರ ಒಂದು ಏನು ಕೆಡರ್ ಬೇಸ್ಡ್ ಕಾರ್ಯಕರ್ತರ ಪಡೆ ಇದೆ. ನಾನು ಬೇರೆ ಬೇರೆ ಸಂದರ್ಭ ಬೇರೆ ಬೇರೆ ಜಿಲ್ಲೆಗಳ ಪ್ರವಾಸ ಮಾಡಿದಾಗೂ ಸಹಿತ ಅಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗೂ ಸಹಿತ ನನಗೆ ವೈಯಕ್ತಿಕವಾಗಿ ಬಂದ್ಬಿಟ್ಟೆ ಆಗುವಂಥದ್ದು, ಜಗದೀಶ್ ಶೆಟ್ಟರ್ ನೀವು ಮತ್ತೆ ಮರಳಿ ಬರಬೇಕು ಅನ್ನುವಂಥ ಒಂದು ಕೂಗು, ಒಂದು ಧ್ವನಿ, ಅದರ ಜೊತೆಗೆ ರಾಜ್ಯ ನಾಯಕರ ಒಂದು ಕರೆ ಮತ್ತು ರಾಷ್ಟ್ರೀಯ ನಾಯಕರು ಅವರು ಸಹಿತ ಜಗದೀಶ್ ಶೆಟ್ಟರ್ ವಾಪಸ್ ಬರಬೇಕು ಅನ್ನುವಂಥದ್ದು ಒಂದು ಕರೆ ಮಾಡಿದಂಥ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.